ಮಾತ್ರ ಚಿಂದಿ ಅಮೇಸಿಂಗ್. ಎಲ್ಲ ಯೂತ್ಸು ಬಂದು ನೋಡೋಂಥ ಮೂವಿ. ನೀವು ಫಸ್ಟ್ ಹಾಫ್ ನೋಡೋಕ್ಕಾಗಿಲ್ಲ, ನಮ್ಮ ಥರ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ರೆ ಬಂದು ಸೆಕೆಂಡ್ ಹಾಫ್ ನೋಡ್ರಿ, ಭರ್ಜರಿ ಆಗಿದೆ. ಆಕ್ಟಿಂಗ್ ಮಾತ್ರ ಅಲ್ಲಿ ನೀವು ಪೂರ್ತಿ ಮೂವಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಲಾಸ್ಟ್ 10 ಮಿನಿಟ್ಸ್ ಅಲ್ಲಿ ನಿಮ್ ಪೂರ್ತಿ ಮೂವಿ ಏನು ಅಂತ ಗೊತ್ತಾಗುತ್ತೆ. ಪ್ಲೀಸ್ ಯೂತ್ ಎಲ್ಲರೂ ಬಂದು ಮೂವಿ ನೋಡಿ. ಶಿವಣ್ಣನ ಆಕ್ಟಿಂಗ್ ನೋಡ್ಬೇಕಂದ್ರೆ, ಉಪೇಂದ್ರ ಅವ್ರ ಆಕ್ಟಿಂಗ್ ನೋಡ್ಬೇಕಂದ್ರೆ ಈ ಮೂವಿಗೆ ಬರಲೇಬೇಕು. ಸರ್ ನೋಡಿ, ನಾವು ಶಿವಣ್ಣ ಅವ್ರ ಅಭಿಮಾನಿ. ಶಿವಣ್ಣ ಅವರು, ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಮೂವಿ ಕಾನ್ಸೆಪ್ಟು ಚೆನ್ನಾಗಿದೆ, ಆದರೆ ಎಕ್ಸಿಕ್ಯೂಷನ್ ಚೆನ್ನಾಗಿ ಬಂದಿಲ್ಲ. ಸುಮ್ಮನೆ ಯಾರ್ಯಾರೋ ಇಲ್ಲಿಂದ ಬರ್ತಾರೆ, ಹೆಂಗೋ ಬರ್ತಾರೆ, ಅದೇನೋ ಒಂಥರ ತುಂಬ ಕ್ಲಮ್ಸಿ ಆಗಿತ್ತು, ಅಷ್ಟೊಂದು ನಮಗೆ ಇಷ್ಟ ಆಗಿಲ್ಲ. ಬಟ್ ಬೇರೆಯವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ, ಎಕ್ಸಿಕ್ಯೂಷನ್ ಬಂದಿಲ್ಲ ಮೂವಿ. ಸೊ ಒಂದು ಆವ್ರೇಜ್ ಅಂತ ಹೇಳ್ಬೋದು ಅಷ್ಟೇ. ಮೇಕಿಂಗ್ ಓಕೆ, ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಒಳ್ಳೆ ಮೇಕಿಂಗ್ ಇದೆ. ಆದರೆ ಓಕೆ, ಫಸ್ಟ್ ಹಾಫ್ ಚೆನ್ನಾಗಿಲ್ಲ, ಸೆಕೆಂಡ್ ಹಾಫ್ ಬೆಟರ್ ಆಗಿದೆ, ಚೆನ್ನಾಗಿದೆ. ಸಾಂಗ್ಸ್ ಇಲ್ಲ, ಫೈಟಿಂಗ್ ಚೆನ್ನಾಗಿದೆ. ಅದೇ ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಫೈಟಿಂಗ್ ಚೆನ್ನಾಗಿದೆ. ಶಿವಣ್ಣ ಅವ್ರದ್ದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಫುಲ್ ಮೂವಿ ರಾಜ್ ಬಿ ಶೆಟ್ಟಿ ಅವ್ರದ್ದೇ ಇದೆ. ಬಟ್ ಸ್ಟಿಲ್ ಇನ್ನೂ ಸ್ವಲ್ಪ ಬೆಟರಾಗಿ ಮಾಡ್ಬೋದಾಗಿತ್ತು. ನಮಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು, ನಾವು ಶಿವಣ್ಣನ ಅಭಿಮಾನಿಯಾಗಿ ಬಂದಿದ್ದು. ಬಟ್ ಓವರಾಲ್ ಎಲ್ಲರದೂ ಚೆನ್ನಾಗಿದೆ, ಬಟ್ ಎಕ್ಸಿಕ್ಯೂಷನ್ ವೈಸ್ ಸ್ವಲ್ಪ ಅಷ್ಟು ಚೆನ್ನಾಗಿ ಬಂದಿಲ್ಲ. ಅರ್ಜುನ್ ಜನ್ಯ ಅವ್ರದ್ದು ಒಂದು ಫಸ್ಟ್ ಡೈರೆಕ್ಷನ್ ಮೂವಿ ಇದು. ಸೊ ಡೈರೆಕ್ಟ್ರಿಗೆ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಮಾಡ್ಬೋದು, ಡೈರೆಕ್ಷನ್ ವೈಸ್ ಚೆನ್ನಾಗಿದೆ, ಆದರೆ ಆ ಸ್ಟೋರಿ ತಗೊಂಡೋಗಿದ್ದ ರೀತಿ ಚೆನ್ನಾಗಿಲ್ಲ, ಅದು ಹೇಳ್ಬೋದು. ಕಾನ್ಸೆಪ್ಟ್ ಚೆನ್ನಾಗಿದೆ. ಸೊ ಓವರಾಲ್ ಓಕೆ, ನೋಡ್ಬೋದು. ಥ್ಯಾಂಕ್ ಯು ಸರ್. ಸರಿಯಾಗಿತ್ತು ಸಿನಿಮಾ ಭಾಳ ಚೆನ್ನಾಗೇ ಇತ್ತು. ಅಂದರೆ ನಾವು ಉಪೇಂದ್ರ ಅವ್ರದ್ದು UI ಸಿನಿಮಾ ನೋಡಿರ್ತೀವಿ, ಆದರೆ ಅರ್ಜುನ್ ಜನ್ಯ ಅವ್ರದ್ದು UI 2 ತೆಗೆದಿದ್ದಾರೆ. ಹಂಗದ ಸಿನಿಮಾ. ಅಂದರೆ ಫಸ್ಟೆಲ್ಲ ಸಿನಿಮಾ ನೋಡಿದಾಗ ಒಂಥರ ಇಂಟ್ರೆಸ್ಟ್ ಇತ್ತು. ಸೆಕೆಂಡ್ ಹಾಫು ಅಯ್ಯೋ ಸಿನಿಮಾ ಹೋಯ್ತಲ್ಲ ಅನ್ನೋ ನೋಡೋ ಟೈಮ್ನಾಗ ಕ್ಲೈಮ್ಯಾಕ್ಸ್ನಾಗ ಇಡೀ ಸಿನಿಮಾದಲ್ಲೇ ಸಿನಿಮಾ ನೋಡಿವಿ. ಅಂದರೆ ಈ ಸಿನಿಮಾ ಅರ್ಥ ಆಗಬೇಕಂದ್ರೆ 45 ದಿನಗಳ ಕಾಲ, 45 ನಿಮಿಷಗಳ ಕಾಲ ಈ ಸಿನಿಮಾ ನೋಡಬೇಕು. ಅಂದರೆ ಇದು 45 ಮೂವಿ ಅಲ್ಲ, ಅದಕ್ಕಾಗಿ ಏನಂತಂದರೆ ಎಮೋಷನ್ಸು ಇದ್ದಾವ, ಆಮೇಲೆ ಈ ಕೆಲವು ವಿಜುವಲ್ಸ್ ಆಗಿರಲಿ, ಮ್ಯೂಸಿಕ್ ಆಗಿರಲಿ, ಆಮೇಲೆ ತಿಳಿಸೋ ವಿಧಾನ ಆಗಿರಲಿ ಎಲ್ಲ ಚೆನ್ನಾಗದ. ಆದರೆ ಏನು ಅಂತಂದರೆ ನಾವು ಇದು 45 ಸಿನಿಮಾಗೆ ಬಂದಿವ, UI 2 ಬಂದಿವ ಅಂತ ಗೊತ್ತಾಗಿಲ್ಲ. ಅಷ್ಟೇ ಬಿಟ್ಟರೆ ಈ ಸಿನಿಮಾ ಮಾತ್ರ ಬಹಳ ಚೆನ್ನಾಗದ. ಎದಕ್ಕೆ ಉಪೇಂದ್ರ ಅವ್ರು ಆರಿಸ್ಕೊಂಡಾರ ಅಂತಂದರೆ ಅವ್ರಿಗಿಷ್ಟ ಆದ ಕಾನ್ಸೆಪ್ಟೇ ಈ ಸಿನಿಮಾಗಾಗಿ ಆ ಸಿನಿಮಾ ಆರಿಸ್ಕೊಂಡಾರ. ಹಾಗಾಗಿ ಈ ಸಿನಿಮಾ ಏನು ಅಂತಂದರೆ ಕೆಲವು ಮಂದಿಗೆ ಅರ್ಥ ಆಗ್ತದೆ, ಕೆಲವು ಮಂದಿ ಅರ್ಥ ಆಗಲ್ಲ. ಅಂದರೆ UI ಕಾನ್ಸೆಪ್ಟ್ನೇ ಇಲ್ಲಿ ತೊಗೊಂಬಂದಾರ ಅಂತೇಳಿ ನನಗೆ ಅನಿಸ್ತಾ ಇದೆ. ಇದು ನನ್ನ ಮಾತು. ಕ್ಲೈಮ್ಯಾಕ್ಸ್ ಒಳ್ಳೆಯದು. ಏನು ಅಂತಂದರೆ ಸ್ವಲ್ಪ ಕೆಲವು ಕಡೆ ವಿಷುವಲ್ ಏನು ಅಂತಂದರೆ ಶಿವಣ್ಣನ ಮಾರಿ ಸ್ವಲ್ಪ ಸೆಟ್ ಆಗಿಲ್ಲ ಕೆಲವು ಕಡೆ ಒಂದು ಏನು ಅಂತೇಳಿ. ಬಟ್ ಏನು ಅಂತಂದರೆ ಸಿನಿಮಾ ಒಂದು ಕ್ಲೈಮ್ಯಾಕ್ಸ್ನಾಗ ಸ್ವಲ್ಪ ಅದು ಚೆನ್ನಾಗಿ ತೋರ್ಸಾರ. ಆದರೆ ಏನು ಅಂತಂದರೆ ನಮಗೆ ಇನ್ನೂ ಅದು ಒಂಥರ ಏನು ಇನ್ನೂ ಬೇರೆದು ಇನ್ನೂ ಚೆನ್ನಾಗಿದ್ದರೆ ಪರವಾಗಿಲ್ಲಲ್ಲ ಅನ್ನೋ ಒಂದು ಫೀಲಿಂಗ್ ಅನ್ನೋದು ಇನ್ನೂ ಬೇಕಿತ್ತು ಅನ್ನೋ ಫೀಲಿಂಗ್ ಬಂತು. ಲಾಸ್ಟಿಗೆ ಅಯ್ಯೋ ಇಷ್ಟೊತ್ತೆಲ್ಲ ನೋಡಿದ್ದೇನಾ ಅಂತೇಳ್ಬಿಟ್ಟು ಸ್ವಲ್ಪ ಬ್ಯಾಸರಿ ಕೂಡ ಆಗ್ತದೆ ಅಂತೇಳ್ಬಿಟ್ಟು ನನ್ನ ರಿವ್ಯೂ ನೋಡ್ರಿ. ಥ್ಯಾಂಕ್ ಯು. ಓಕೆ ಸರ್, ಸಿನಿಮಾ ಸಿಂಪಲಾಗಿ ಕತೆ ಇದೆ. ನಾವು ಈ ದಿನನಿತ್ಯದಲ್ಲಿ ಏನೇನು ಮಾಡ್ತೀವಿ, ಒಳ್ಳೆಯದು ಮತ್ತು ಕೆಟ್ಟದ್ದು, ಅದೆಲ್ಲ ಸತ್ತ ಮೇಲೆ ತೋರಿಸಿರೋ ಕತೆ ಇದು. ನಾವು ಒಳ್ಳೇದು ಮಾಡಿದ್ರೆ ಅದೇ ಶಿವಣ್ಣ ಲೈಕ್ ಇವಾಗ ದೇವ್ರ ಥರ ಹೆಂಗೆ ಬಂದಿದ್ದಾರೆ, ಸತ್ತೋದ್ಮೇಲೆ ಉಪೇಂದ್ರ. ಅಂದರೆ ನಾವು ಏನು ಒಳ್ಳೇದು ಮಾಡ್ತೀವಿ ಅದನ್ನು ನಮಗೆ ಕೊಡ್ತಾರೆ. ಏನನ್ನು ಕರ್ಮ ಏನೇನೋ ಮಾಡಿದ್ರೆ ಅದನ್ನು ಮಾತ್ರ ನಮಗೆ ಈ ಥರ ಮುಳ್ಳಿಂದು ಏನೇನೋ ಕೆಟ್ಟದಲ್ಲೇ ನಡೆಯುತ್ತೆ. ಒಳ್ಳೇದು ಮಾಡಿದ್ರೆ ಒಳ್ಳೆಯ ಥರ ಆಗುತ್ತೆ. ಸಿಂಪಲಾಗಿ ಕತೆ ಚೆನ್ನಾಗಿ ಮಾಡಿದ್ದಾರೆ, ಜನರಿಗೆ ಅರ್ಥ ಮಾಡ್ಕೋಬೇಕು. ಸೇಫ್ಟಿ ಏನೇನು ಒಳ್ಳೇದು ಮಾಡೋದನ್ನು ತೋರಿಸಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಸಿನಿಮಾ ಚೆನ್ನಾಗಿ ಬಂದಿದೆ. ಅರ್ಜುನ್ ಜನ್ಯ ಅವ್ರದ್ದು ಮೊದಲನೇ ಡೈರೆಕ್ಷನ್ ಸಿನಿಮಾ. ಆಮೇಲೆ ಮ್ಯೂಸಿಕ್ಕು, ವಿಜುವಲ್ಸು ಎಲ್ಲ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ರೀಸೆಂಟ್ ಪೀರಿಯಡ್ ಕನ್ನಡ ಮೂವೀಸ್ಗಳಲ್ಲಿ ಇದು ಒಂದು ಟಾಪ್ ನಾಚಲ್ಲಿರುವಂಥ ಒಂದು ಮೂವಿ ಅಂತ ಹೇಳ್ಬೋದು. ಹಾಗೆ ಇದರದ್ದು ಮಾರಲ್ ಆಫ್ ದ ಸ್ಟೋರಿ ಏನು ಅಂತ ಹೇಳ್ಬೇಕಂತಂದರೆ, ಮನುಷ್ಯ ಜೀವನದಲ್ಲಿ ತಾನು ಬದುಕಿರುವಾಗಲೇ ಯಾರನ್ನು ಎಷ್ಟು ಪ್ರೀತಿಸಬೇಕು, ಎಷ್ಟು ಗೌರವಿಸಬೇಕು, ಅದನ್ನು ಮುಖ್ಯವಾಗಿ ಮಾಡಬೇಕು ಅನ್ನೋದನ್ನು ಅರ್ಜುನ್ ಜನ್ಯ ಅವರು ಈ ಸಿನಿಮಾ ಮೂಲಕವಾಗಿ ಎಲ್ಲ ಜನರಿಗೂ ಕೂಡ ಕೊಡಬೇಕು ಅನ್ನೋ ಒಂದು ಉದ್ದೇಶ. ಹಾಗೆ ಶಿವಣ್ಣ ಅವರ ಮತ್ತು ಉಪೇಂದ್ರ ಅವರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಉಪೇಂದ್ರ ಅವ್ರ ಆ್ಯಕ್ಟಿಂಗ್ ಅಂತೂ ಟಾಪ್ ನಾಚಲ್ಲಿತ್ತು. ಶಿವಣ್ಣ ಅವ್ರದ್ದು ಕ್ಲೈಮ್ಯಾಕ್ಸಲ್ಲಿ ತುಂಬ ಹಾರ್ಟ್ ಟಚಿಂಗ್ ಮೂಮೆಂಟ್ಸು ಮತ್ತು ವಿಜುವಲ್ಸಲ್ಲಿ ರೋಮಾಂಚನ ಆಗುವಂಥ ಸೀನ್ಸು ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಟೋಟಲಾಗಿ ಒಂದು
ಕನ್ನಡ ಒಳ್ಳೆಯ ಸಿನಿಮಾ ಬಂದಿದೆ. ಕನ್ನಡ ಸಿನಿಮಾಗಳಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಇತ್ತೀಚಿನ ಕಾಲದಲ್ಲಿ ಕನ್ನಡ ಸಿನಿಮಾಗಳಿಗೆ ಇರುವಂಥ ಬರ ನೋಡ್ಬೋದು. ಕನ್ನಡ ಅಭಿಮಾನಿಗಳು ಬೇರೆ ಭಾಷೆಗಳ ಸಿನಿಮಾಗಳಿಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತಾರೋ, ಪ್ರಾಧಾನ್ಯತೆ ಕೊಡ್ತಾರೋ, ಅದನ್ನು ಕನ್ನಡ ಸಿನಿಮಾಗಳಿಗೂ ಕೂಡ ಕೊಡೋದಕ್ಕೆ ಅವರು ಮುಂದೆ ಬರಬೇಕು ಅಂತಂದರೆ ಇಂಥ ಸಿನಿಮಾಗಳು ಬರಬೇಕು. ಹಾಗೆ ಮುಂದೆ ಮಾರ್ಕ್ ಸಿನಿಮಾ ಕೂಡ ಬರುತ್ತೆ, ಅದನ್ನು ಕೂಡ ಎಲ್ಲರೂ ನೋಡಿ ಕನ್ನಡ ಸಿನಿಮಾಕ್ಕೆ ಅವರು ಪ್ರೀತಿ ಕೊಡಬೇಕು. ಕನ್ನಡ ಅಭಿಮಾನಿಗಳು ಅವರು ಕನ್ನಡ ಸಿನಿಮಾನ ಪ್ರೀತಿಸಬೇಕಂತ ಹೇಳ್ತೀನಿ ಅಷ್ಟೇ. ಸಿನಿಮಾ ತುಂಬ ಚೆನ್ನಾಗಿತ್ತು. ಮ್ಯೂಸಿಕ್ಕು, ಕ್ಲೈಮ್ಯಾಕ್ಸು, ಸ್ಟಾರ್ಟಿಂಗ್ ಕಾಮಿಡಿ ಎಲ್ಲ ಔಟ್ ಆಫ್ ಔಟ್ ಫಸ್ಟ್ ಕ್ಲಾಸ್ ಆಗಿತ್ತು. ಆದರೆ ಎಲ್ಲ ಉಪ್ಪಿ ಸಿನಿಮಾ ಥರ ಲಾಸ್ಟಲ್ಲಿ ಮತ್ತು ಆ ಥರ ಒಂದು ಟ್ವಿಸ್ಟ್ ಬರುತ್ತಲ್ಲ ಎಲ್ಲ ಮೂವಿಯಲ್ಲಿ, ಆ ಥರ ಒಂದು ಟ್ವಿಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಮಸ್ಟ್ ವಾಚ್ ಮೂವಿ. ಒಂದ್ಸರಿ ಬಂದ್ಬಿಟ್ಟು ನೋಡ್ರಿ, ಟ್ವಿಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಥ್ಯಾಂಕ್ ಯು.